Hello friends, welcome back to a review of Sulochana from Somashekara. ಈ ಮೂವಿ ಮೈಂಡಲ್ಲೇ ಇರಲಿಲ್ಲ, ಅನ್ಕೊಂಡಿರಲಿಲ್ಲ ಹೋಗ್ಬೇಕು ಅಂತ. ಸ್ಟಾರ್ಟಿಂಗು ಒಂದು ವಾರ ಥಿಯೇಟ್ರ್ ಹತ್ರ ಅಷ್ಟು ಜನ ಇದ್ರು ಅಷ್ಟೇ. ಸೆಕೆಂಡ್ ವೀಕ್ ರನ್ ಆಗ್ತಾಯಿದೆ ನೋಡ್ರಿ, ಹೌಸ್ಫುಲ್. 5 ಶೋ ಆಗ್ತಾನೆ, 5 ಶೋನು ಹೌಸ್ಫುಲ್ ಆಗ್ತಾಯಿದೆ. ಈ ಮೂವಿ ಹೆಂಗಾಗಿರುತ್ತೆ, ಬಿಫೋರ್ ನಾವು ಕಾಂತಾರ ಮೂವಿ ನೋಡಿದ್ವಲ್ಲ, ಸೇಮ್ ಅದೇ ಸಿಚುವೇಶನ್ ಈ ಮೂವಿ ಆಗ್ತಾ ಇರೋದು. ಅದು ಅಷ್ಟೇ, ಸ್ಟಾರ್ಟಿಂಗ್ ಓಡಲಿಲ್ಲ ಒಂದು ವಾರ, ಆಮೇಲೆ ಅದ್ರದ್ದು ರಿಯಾಕ್ಷನ್, ಅದ್ರದ್ದು ರಿವ್ಯೂ ಎಲ್ಲ ಕೇಳಿ ಕ್ಲೈಮ್ಯಾಕ್ಸ್ ಫೈಟ್ ಹಂಗೈತೆ ಅಂದ್ಬಿಟ್ಟು ಆಮೇಲೆ ಮಸ್ತಾಗಿ ಓಡ್ತು ಗೊತ್ತಾ. ಎಲ್ಲ ಲ್ಯಾಂಗ್ವೇಜಲ್ಲಿ ರಿಲೀಸ್ ಮಾಡೋದು, ಸೇಮ್ ಇದನ್ನು ಅದೆಲ್ಲ ಆಗಿದೆ. ಸ್ಟಾರ್ಟಿಂಗ್ ಏನಿಲ್ಲ, ಆಮೇಲೆ ಇದ್ದದ್ದು ಕಾಮಿಡಿ, ಹಾರರು, ಇದು ಫನ್ ಇದೆ ಜಾಸ್ತಿ ಅಂದ್ಬಿಟ್ಟು. ಏನು ಫನ್ ಇದೆ ಗೊತ್ತಾ ಮೂವಿಲಿ ಮಾತ್ರ, ಹೈಲೈಟು. ಪ್ರತಿ ಸೀನು ನಗು ಬರ್ಸುತ್ತೆ, ಎಮೋಷ್ನಲ್ ಸೀನ್ಸ್ ಇದೆ, ಫನ್ ಇದೆ, ಹಾರರು ಒಂಥರ ಹಾರರ್ ಅನ್ನೋದು ಇಮ್ಯಾಜಿನೇಷನ್ ಬದುಕ್ತಾರೆ. ಅದರಿಂದ ಜನ್ರೇಟ್ ಮಾಡಿರೋ ಫನ್ ಮಾತ್ರ ಒಂದು ಫ್ಯಾಮಿಲಿ ಸೊಲ್ಯೂಷನ್ ಆಗುತ್ತೆ ಅದರಿಂದನೇ. ಹೈಲೈಟ್ ಮೂವಿ ಕಾನ್ಸೆಪ್ಟ್ ಮಾತ್ರ ಡಿಫ್ರೆಂಟ್. ನಾವು ರೆಗ್ಯುಲರ್ ಆಗಿ ನೋಡ್ತಾ ಇದ್ವಿ, ಅದೇ ಕಾನ್ಸೆಪ್ಟ್ ಇಟ್ಕೊಂಡೆ ಮೂವಿ ಮಾಡಿರೋದವರು. ನಾವು ಮಾಡ್ತೀವಿ ಫಂಕ್ಷನ್ ಸಾಂಬ್ರಾಣಿ ಹಾಕೋದು, ಸೊ ನೆಕ್ಸ್ಟ್ ಮದುವೆ, ಅದೇ ಆ ಕಾನ್ವರ್ಸೇಷನ್ ನಡೀತಾ ಇರುತ್ತೆ. ಅವನು ಯಾವುದೋ ಸಿಚುವೇಶನ್ ಸಿಕ್ಕಾಕೊಂತಾನೆ, ಅದು ಯಾವುದೋ ಏನೋ ಆ್ಯಕ್ಟಿಂಗ್ ಮಾಡ್ತಾರೆ, ಅದನ್ನ ನಿಜ ಅನ್ಕೊಂಡ್ಬಿಡ್ತಾರೆ. ಅದರಿಂದನೇ ಮೂವಿ ಫುಲ್ಲು, ಅದೊಂದು ಚಿಕ್ಕ ಕಾನ್ಸೆಪ್ಟು, ಅದರಿಂದ ಮೂವಿ ಫುಲ್ಲು ಲ್ಯಾಗ್ ಮಾಡಿಬಿಟ್ಟಿದ್ದಾರೆ ಮಸ್ತ. ಅದೇ ಅವನು ಹೆಂಗೆ ಫೇಸ್ ಮಾಡ್ತಾನೆ, ಅವ್ನಿಗೆ ಏನೇನು ಟ್ವಿಸ್ಟ್ಗಳು ಕೊಡ್ತಾರೆ ಹೀರೋಗೆ. ಹೀರೋ ಅವನ ದಪ್ಪಗಿರ್ತಾನೆ, ಅವನಲ್ಲ ಇನ್ನೊಬ್ರು ಇರ್ತಾನೆ. ಸೊ ಅವನಿಂದನೇ ಮೂವಿ ಎಲ್ಲ ರನ್ ಆಗ್ತಾ ಇರುತ್ತೆ. ಸೊ ಸೇಮ್ ಇವಾಗೂ ಹೌಸ್ಫುಲ್ ಓಡ್ತೈತೆ ಮೂವಿ ಥಿಯೇಟ್ರಲ್ಲಿ. ಏನು ಇವಾಗ 4 ಗಂಟೆ ಶೋಗೆ ಹೋಗ್ಬೇಕಂದ್ರೆ ಮುಂಚೆನೇ 2 to 3 hours ಮುಂಚೆನೇ ಟಿಕೆಟ್ ತೊಗೋಬೇಕು. ಆಗಿಂದ ಹೋಗ್ಬಿಟ್ಟು ಇವಾಗ ಹಾಫ್ ಆನ್ ಅವರ್ ಮುಂಚೆ ಹೋಗ್ಬಿಟ್ಟು ಟಿಕೆಟ್ ತೊಗೊಂತಂದ್ರೆ ನೋವೇ ಸಿಗೋದೇ ಇಲ್ಲ ಟಿಕೆಟ್ ಮಾತ್ರ. ಆ ರೇಂಜಿಗೆ ಹೌಸ್ಫುಲ್. ಇವಾಗ 2ನೇ ವೀಕಲ್ಲೂ ಹೌಸ್ಫುಲ್ ಓಡ್ತೈತೆ ಥಿಯೇಟ್ರಲ್ಲಿ. 10 ಗಂಟೆ ಶೋನು ಹೌಸ್ಫುಲ್ ಓಡಿರೋದು ಸೆಕೆಂಡ್ ವೀಕ್ ಆದಮೇಲೂ. ಮೂವಿಲಿ ಅದು ಸ್ಟಾರ್ಟಿಂಗ್ ನಮಗೆ ಏನೇನು ಟ್ರೋಲ್ ಆಗಿತ್ತಲ್ಲ ಕಾಮಿಡಿ ಸೀನು, ಸ್ಟಾರ್ಟಿಂಗ್ಗೆ ಓಪನಿಂಗೇ ಇದ್ದಾವೆ ಅವು. ಸೊ ಆಮೇಲೆ ನಾವು ಏನೇನು ಅಷ್ಟೊಂದು ಟ್ರೆಂಡ್ ಆಗಿಲ್ವೋ ಅವೆಲ್ಲ ಫುಲ್ಲು ಮೂವಿಲಿದ್ದಾವೆ. ನಮಗೆ ಗೊತ್ತಿದೆ, ಅದೇನೋ ಗಾಡಿ ಬೀಳೋದು, ಆಮೇಲೆ ಆ ಹುಡುಗಿ ಹೆಸರು ಕೇಳೋದು, ಅವೆಲ್ಲ ಸ್ಟಾರ್ಟಿಂಗೇ ಇದ್ದಾವೆ ಮೂವಿ ಸ್ಟಾರ್ಟಿಂಗಲ್ಲೇ. ಸೊ ಮೂವಿ ಕಾನ್ಸೆಪ್ಟು ಹಾರರ್ ಕಾಮಿಡಿ, ಅದು ಹಾರರ್ ಒಂದು ಇಮ್ಯಾಜಿನೇಷನ್. ಹಾರರ್ ಒಂದು ಏನಿಲ್ಲ, ಸ್ಟಾರ್ಟಿಂಗೇ ಭಯ ಬೀಳಿಸ್ತಪ್ಪ, ಸ್ಟಾರ್ಟಿಂಗ್ ಓಪನಿಂಗೇ ಭಯ ಬೀಳಿಸ್ತು. ಹಾರರ್ ತೋರಿಸ್ಬಿಟ್ರು, ಹಾರರ್ ಇದೆ ಅಂದ್ಕೊಂಡ್ಬಿಡ್ತೀವಿ. ಜಸ್ಟ್ ಅದು ಇಮ್ಯಾಜಿನೇಷನ್ ಅಷ್ಟೇ ಅದು. ಸೊ ಅದೇ ಕಾನ್ಸೆಪ್ಟ್, ಹಾರರ್ ಕಾನ್ಸೆಪ್ಟ್. ಇವಾಗ ನಾವು ಮಾತಾಡ್ತಾ ಇರ್ತೀವಲ್ಲ, ಮೈ ಮೇಲೆ ದೇವ್ರು ಬಂದಿದೆ ಅಂತ. ಸೊ ಅದೇ ಕಾನ್ವರ್ಸೇಷನ್ ಮಾತಾಡ್ತಾ, ಸೊ ಅವನೇನೋ ಸಿಚುವೇಶನಲ್ಲಿ ಸಿಕ್ಕಾಕೊಂತಾನೆ. ಸೊ ಅದನ್ನು ತಪ್ಪಿಸ್ಕೊಳ್ಳೋಕ್ಕೆ ಮೈ ಮೇಲೆ ದೇವ್ರ ಮೇಲೆ ಆ್ಯಕ್ಟಿಂಗ್ ಮಾಡ್ತಾನೆ. ಸೊ ಇಡೀ ಊರು ಎಲ್ಲರೂ ಭಯ ಬೀಳ್ತಾರೆ. ಸೊ ಅದರಿಂದನೇ ಅದನ್ನು ಸಾಲ್ವ್ ಮಾಡೋಕೆ ರಾಜ್ ಬಿ ಶೆಟ್ಟಿ ಅವರು ಬರ್ತಾರೆ. ಸೊ ರಾಜ್ ಬಿ ಶೆಟ್ಟಿ ಇರೋದು, ಮತ್ತು ಹಂಗೆ ಅವರು ಒನ್ ಆಫ್ ದಿ ಪ್ರೊಡ್ಯೂಸರ್ ಕೂಡ. ಸೊ ನೆಕ್ಸ್ಟ್ ಮೂವಿಲಿ ಮಾತ್ರ ಫನ್ ಮಾತ್ರ ಹೆಂಗಿದೆ, ಹೈಲೈಟು. ಪ್ರತಿ 5 ನಿಮಿಷಕ್ಕೂ ಫನ್ ಬರುತ್ತೆ. ಸೊ ಲಾಸ್ಟ್ ಹೋಗ್ತಾ ಕ್ಲೈಮ್ಯಾಕ್ಸಲ್ಲಿ, ಪ್ರೀ ಕ್ಲೈಮ್ಯಾಕ್ಸಲ್ಲೆಲ್ಲ ಸ್ವಲ್ಪ ಎಮೋಷನ್ ಸೀನ್ಸ್ ಇದೆ. ಸೊ ಅದಾದಮೇಲೆ ಮೂವಿಲಿ ಲಾಸ್ಟಲ್ಲಿ ಕ್ಲೈಮ್ಯಾಕ್ಸಲ್ಲಿ ಒಂದು ಫೈಟಿಂಗ್ ಇದೆ. ಇನ್ನು ಬಿ ಜಿ ಎಮ್ ಅಷ್ಟೇ ಅದು ಬಾವ ಬಂದರೆ ಬಾವ ಅದೊಂದು ಸಾಂಗು, ನೆಕ್ಸ್ಟ್ ಅಂದರೆ ಅದು ಆ್ಯಂಥಮ್ ಸಾಂಗ್ ಇದೆಯಲ್ಲ ಅದು, ಅವೆರಡು ಸ್ಟಾರ್ಟಿಂಗ್ ಓಪನಿಂಗೇ ಬರ್ತವೆ. ಹೌದು, ಬಾವ ಬಂದ ಸಾಂಗ್ ಬಂದಾಗ ಅವನೊಂದು ಹೈಲೈಟ್, ಅವನು ಒಬ್ಬನೇ ಎಂಟ್ರಿ ಆಗ್ತಾನೆ. ಅವನು ಬಂದಾಗ ಆ ಸಾಂಗ್ ಹಾಕ್ತಾರೆ. ಸೊ ಅದನ್ನು ಚೆನ್ನಾಗಿದೆ. ಬಿ ಜಿ ಎಮ್ ಸೌಂಡ್ ಮಾತ್ರ ಮಸ್ತಾಗಿ ಕೊಟ್ಟಿದ್ದಾರೆ ಬಿ ಜಿ ಎಮ್ಸು. ಸೊ ನೆಕ್ಸ್ಟ್ ಯಾವುದೋ ಫೈಟ್ ಸೀನಲ್ಲೂ ಸಾಂಗ್ ಮಸ್ತಾಗೈತೆ. ವಿಜುವಲ್ಸ್ ಮಾತ್ರ ಸೈಕಾಗಿ ಬಂದಿದೆ. ಎಲ್ಲ ಆ ಸೈಡ್ ಉಡುಪಿ, ಕುಂದಾಪುರ, ಆ ಸ್ಟೈಲು, ಆಮೇಲೆ ಲ್ಯಾಂಗ್ವೇಜಸ್ಸು ಅದೇ. ಸೊ ನೋಡ್ಬೇಕಾದ್ರೆ ಸ್ವಲ್ಪ ಕೆಲವೊಂದು ಜನಕ್ಕೆ ಅರ್ಥ ಆಗಲ್ಲ. ಸೊ ಅವರು ಮಾತಾಡೋ ಸ್ಲ್ಯಾಂಗ್ ಆಗಿರ್ಬೋದು, ಹೋಗ್ತಾ ಸ್ವಲ್ಪ ಸ್ಪೀಡಾಗಿ ಮಾತಾಡ್ತಾರೆ. ಸೊ ಆ ಟೈಮಲ್ಲಿ ಅವ್ರು ಸ್ವಲ್ಪ ಅರ್ಥ ಆಗಲ್ಲ. ಸೊ ಅದೊಂದು. ಇನ್ನು ನೆಕ್ಸ್ಟ್ ಮೂವಿ ಫುಲ್ ಮಸ್ತಾಗೈತೆ, ಹೇಳ್ಬೇಕಾಗಿಲ್ಲ. ನಾನು ಅಂದ್ಕೊಂಡಿರಲಿಲ್ಲ ಅಂತ ಹೇಳಿಲ್ಲ, ಇವಾಗ ಹೋಗಿದ್ದೀನಿ, ಸುಮ್ಮನೆ ಹೋಗ್ಬೇಕು ಅಂದ್ಬಿಟ್ಟು ಹೋಗಿದ್ದೀನಿ. ಇಷ್ಟು ಹಿಂಗೆ ಓಡ್ತಾಯಿದ್ದೆ ಸೆಕೆಂಡ್ ವೀಕ್, ಅದು ಹೌಸ್ಫುಲ್ ಓಡ್ತಾಯಿದ್ದ. ನೋಡೋಣ ಏನಾದ್ರು ಅಂದ್ಬಿಟ್ಟು ಹೋಗಿರೋ ಮೂವಿ, ಮೈಂಡಲ್ಲೇ ಇರಲಿಲ್ಲ ಹೋಗಬೇಕು ಅಂತ. ಮೂವಿ ಮಾತ್ರ ಆ ಹೌಸ್ಫುಲ್ಲಿಗೂ ಅದು ತಕ್ಕಂಗಿದೆ, ಮಸ್ತಾಗೈತೆ ಮೂವಿ ಮಾತ್ರ. ನಾವು ರಾಜ್ ಬಿ ಶೆಟ್ಟಿ ಅವರು ಇಲ್ಲ ಅಂದ್ಕೊಂಡಿದ್ವಿ, ಅವರೇ ಮೇನು. ಫುಲ್ ಸ್ಟಾರ್ಟಿಂಗ್ ಒಂದು 20 ನಿಮಿಷ ಆದಮೇಲೆ ಬರ್ತಾರೆ, ಮೂವಿ ಫುಲ್ ಇರ್ತಾರೆ ಅವರು ಕೂಡ, ಮೂವಿ ಫುಲ್ಲು. ಸೊ ಹಂಗೆ ಪ್ರೊಡ್ಯೂಸರು ಅವರೇ. ಸೊ ಇವಾಗ ಮಲಯಾಳಮಲ್ಲೂ ಬೇರೆ ರಿಲೀಸ್ ಮಾಡಿದ್ದಾರೆ. ಸೊ ಅಲ್ಲಿನೂ ಒಳ್ಳೆ ರೆಸ್ಪಾನ್ಸೇ ಬರ್ತಾ ಇದೆ. ಸೊ ಹಂಗೆ ಇದನ್ನ ಬೇರೆ ಲ್ಯಾಂಗ್ವೇಜು, ತೆಲುಗು, ತಮಿಳು ರಿಲೀಸ್ ಮಾಡಲಿ. ಸೊ ಶುಭ ಆಗಲಿ ಫ್ರಮ್ ಸೋಗೆ. ಇದಿಷ್ಟು ಗೈಸ್, ಮೂವಿ ಮಾತ್ರ ಮಸ್ತಾಗೈತೆ. ಇನ್ನು ಯಾರು ನೋಡಿಲ್ಲ
ಹೋಗಿ ನೋಡಿ. ಇನ್ನೊಂದು ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ತಾ, ಥ್ಯಾಂಕ್ ಯು ಸೊ ಮಚ್.